ಸೊ ಹಾಯ್ ಹೆಲೋ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ನಾನು ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ನಮ್ಮ ಟೆರೆಸ್ ಮೇಲೆ ನೋಡಿ. ಇವಾಗ ತಾನೇ ತಂದು ನಾನೇ ಊಟ ಇಟ್ಟೆ ಪಕ್ಷಿಗಳಿಗೆ, ಕಾಕಿಗಳಿಗೆ. ನೋಡಿ ನಾನು ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ನಮ್ಮ ಟೆರೆಸ್ ಮೇಲೆ. ಇವತ್ತೇನು ಊರಿಗೆ ಹೋಗ್ಬೇಕು ಅಂದರು, ಅದಕ್ಕೆ ನಾನು ಸ್ನಾನ ಮಾಡಿ ನಾನು ಟವಲ್ ಎತ್ಕೊಂಡು ಸ್ನಾನಕ್ಕೆ ಹೋಗ್ತಾಯಿದ್ದೆ. ಆದ್ರೇನೋ ಊರಿಗೆ ಹೋಗೋದು ಕನ್ಫರ್ಮ್ ಇಲ್ಲ ಗೈಸ್. ಅದಕ್ಕೆ ಊರೆಲ್ಲ ಹಂಗೆ ಎಲ್ಲರನ್ನೂ ಮಾತಾಡಿಸ್ಕೊಂಡು ಹಂಗೆ ಒಂದು ಸ್ವಲ್ಪ ನೋಡಿಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಊರಿಗೆ ಹೋಗೋಣ ಅಂದ್ಕೊಂಡಿದ್ರು. ನಮ್ಮ ಡ್ಯಾಡಿ ಇನ್ನೇನು ಹೇಳ್ತಾಯಿದ್ರು, ಇವತ್ತು ಬೆಳಗ್ಗೆ ಏನೋ ಬೇಡ ಅಂತ ಹೇಳ್ಬಿಟ್ಟು ಏನೋ ಮಾತಾಡಿದಾರಂತೆ. ಸೊ ನೋಡೋಣ ಗೈಸ್ ಏನಾಗುತ್ತೋ ನೋಡ್ಬಿಟ್ಟು ಊರಿಗೆ ಹೋಗಂಗಿದ್ರೆ ಗಾಡಿಗಳೆಲ್ಲ ಹೋಗೋದು. ಗಾಡಿಗಳೆಲ್ಲ ಹೋಗ್ಬೇಕಾದ್ರೆ ವ್ಲಾಗೆಲ್ಲ ಮಾಡೋಕ್ಕಾಗಲ್ಲ, ಸುಮ್ಮನೆ ಯಾಕೆ ರಿಸ್ಕು ಅಂತ ಹೇಳ್ಬಿಟ್ಟು ನೋಡ್ತೀನಿ, ಟ್ರೈ ಮಾಡಿರ್ತೀನಿ. ಆದರೆ ಅಕಸ್ಮಾತ್ ಇವಾಗ ನಮ್ಮ ಡ್ಯಾಡಿ ಜೊತೆ ಹೋದರೆ ವ್ಲಾಗ್ ಮಾಡ್ಬೋದು. ಅದಕ್ಕೆ ಓಕೆ ಗೈಸ್, ಮತ್ತು ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಅಕಸ್ಮಾತ್ ಏನಾದರೂ ಊರಿಗೆ ಹೋಗಿದ್ರೆ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಬಂದು ಬಟ್ಟೆಗಳು ಹಾಕ್ಕೊಂಡು ಮತ್ತೆ ಸಿಗ್ತೀನಿ ಗೈಸ್ ರೆಡಿ ಆಗಿಬಿಟ್ಟು. ಇಲ್ಲಾಂದರೆ ನಾರ್ಮಲ್ ಮನೆಯಲ್ಲೇ ವ್ಲಾಗ್ ಮಾಡ್ತೀನಿ. ಇವತ್ತು ಬಂದು ಸಂಡೇ ಇವತ್ತು, ಅದಕ್ಕೆ ಮನೆಯಲ್ಲೇ ಇರಬೇಕೇನೋ, ನೋಡಬೇಕು ಏನು ಮಾಡೋದು. ಸೊ ಓಕೆ ಗೈಸ್, ಮತ್ತೆ ಸಿಗ್ತೀನಿ. ಸೊ ಗೈಸ್, ಅಂದ್ಕೊಂಡಂಗೆ ಟ್ರಿಪ್ ಕ್ಯಾನ್ಸಲ್ ಆಯಿತು. ಅದಕ್ಕೆ ನಮ್ಮ ಡ್ಯಾಡಿ ಏನೋ ಇಲ್ಲಿಗೆ ಮರ ಇದೆಯಲ್ಲ, ಆ ಮರಕ್ಕೇನೋ ಅದು ಕಲ್ಲು ಅಡ್ಡಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಅದನ್ನು ಹೊಡಿತಾ ಇದ್ದಾರೆ ಗೈಸ್. ನೋಡಿ ನಮ್ಮ ಡ್ಯಾಡಿನೇ ಹೊಡಿತಾ ಇದ್ದಾರೆ ಸುತ್ತಿ ಎತ್ಕೊಂಡು ಕಲ್ಲನ್ನು. ಅದೆಲ್ಲ ಹೊಡಿತಾಯಿದ್ರು, ನಾನು ನಿಂತ್ಕೊಂಡು ನೋಡ್ತಾಯಿದ್ದೆ. ಬೆಳಗ್ಗೆ 8 o'clock ಟೈಮು, 8 o'clock ಈ ಥರ ಮಾಡ್ತಾಯಿದ್ರು. ಊರಿಗೆ ಹೋಗೋ ಟ್ರಿಪ್ ಕ್ಯಾನ್ಸಲ್ ಆಯಿತು. ಸೊ ಅದಕ್ಕೆ ನೋಡಿ ಈ ಥರ ಎಲ್ಲ ಅದು ಪೀಸ್ ಮಾಡ್ತಾಯಿದ್ರು. ಸೊ ಈ ಥರ ಅದು ಆ ಕಡೆ ಮರ ಇದೆ, ಪಪ್ಪಾಯ ಮರ, ಅದಕ್ಕೆ ಅದು ಸ್ಟಾಪ್ ಆಗ್ತಾಯಿದೆ, ನೀರೇನು ಹೋಗೋಕ್ಕೆ ಆಗ್ತಾಯಿಲ್ಲ, ಅದೆಲ್ಲ ಗ್ರೋತ್ ಏನಾಗ್ತಾಯಿಲ್ಲ ಅದಕ್ಕೆ. ಸೊ ಗೈಸ್ ಮತ್ತೆ ಆಮೇಲೆ ಸಿಗ್ತೀನಿ, ನನಗೊಂದು ಸ್ವಲ್ಪ ಕೆಲಸ ಇದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಸೊ ಗೈಸ್ ಅದೆಲ್ಲ ಆದಮೇಲೆ ನಮ್ಮ ಡ್ಯಾಡಿ ಫುಲ್ ಹೊಡೆದೇ ಆಗ್ಬಿಟ್ರು. ಎಲ್ಲ ಈ ಥರ ಎಲ್ಲ ಕ್ಲೀನಾಗಿ ಹುಳಿ ಸುತ್ತಿಗೆ ಎತ್ಕೊಂಬಂದೆ. ಅದಾದಮೇಲೆ ಹುಳಿನಲ್ಲಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ಈ ಥರ ಹೊಡೆದಾಕಿದ್ದಾರೆ. ಸೊ ಈ ಥರ ಹೊಡೆದಾಕಿದ್ರು ಗೈಸ್. ನಾನು ಇವಾಗ ಈ ಪೀಸ್ ಇದೆಯಲ್ಲ, ಆ ಪೀಸೆಲ್ಲ ಎತ್ತಿ ಎಲ್ಲಾದರೂ ಹಾಕಬೇಕು. ಅದನ್ನೆಲ್ಲ ಎತ್ತಾಕ್ಬಿಟ್ಟು ಮತ್ತೆ ಏನು ಮಾಡೋದು ನೋಡಬೇಕು. ನೋಡಿ ಗೈಸ್ ಫುಲ್ಲು ಕ್ಲೀನಾಗಿ ಹೊಡೆದಾಕಿದ್ರು. ಅಲ್ಲಿ ಮಣ್ಣು ಹತ್ರ ಏನೇನು ಇರೋದೆಲ್ಲ ಎತ್ತಾರೆ ನಮ್ಮ ರೆಡಿ. ನೋಡಿ ಇಷ್ಟೆಲ್ಲ ಹೊಡೆದಾಕಿದ್ರು ಗೈಸ್ ಒಂದು ಸ್ವಲ್ಪದ್ಗೆ. ಸೊ ಓಕೆ ಗೈಸ್, ಇದೆಲ್ಲ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ, ಬಾಯ್. ಸೊ ಗೈಸ್ ಅಲ್ಲಿಂದ ಅದೇನೋ ಚಿಕನ್ನು ಮಟನನ್ನು ತಂದಿದ್ರು ನಮ್ಮ ಡ್ಯಾಡಿ. ಅಲ್ಲೆಲ್ಲ ಹೋಗ್ಬಿಟ್ಟು ಮತ್ತೇನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅರ್ಧ ರೋಡಿಗೆ ಬಂದಿದ್ದರು. ಆಮೇಲೆ ನನಗೆ ಕಾಲ್ ಮಾಡಿಬಿಟ್ಟು ಹೇಳಿದ್ರು, ಇಲ್ಲಿ ಬಾ ಇಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು. ಅಲ್ಲಿ ತನಕ ಹೋಗಿ ನಾನು ಚೆನ್ನಾಗಿ ನಿದ್ದೆ ಹೊರಟೋಗಿದ್ದೆ ಗೈಸ್. ಇವತ್ತು ಅದೇನಾಯ್ತು ಏನೋ ಗೊತ್ತಿಲ್ಲ. ಬೆಳಗ್ಗೆ ಒಂದು 6 o'clock ಎದ್ದಿದ್ದು, ಬೇಗ ಏನು ಎದ್ದಿಲ್ಲ, ಲೇಟಾಗಿ ಎದ್ದೆ 6 o'clock ಹಂಗೆ. ಇವತ್ತು ಬಂದು ಸಂಡೇ ಅಂತ ಹೇಳಿದ್ನಲ್ಲ ಬೆಳಗ್ಗೆ. ಆಮೇಲೆ ಇವತ್ತು ಬೆಳಗ್ಗೆ ಬಂದು 6 o'clock ಹಂಗೆ ಎದ್ಬಿಟ್ಟು ಎಲ್ಲಿಗೆ ಊರಿಗೂ ಹೋಗ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಫ್ರೆಶ್ ಅಪ್ ಆಗಿಬಿಟ್ಟು ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕ್ಕೊಂಬ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಸ್ನಾನಕ್ಕೆ ಹೋಗ್ತಾ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು, ಊರಿಗೆ ಹೋಗ್ಬೇಕಾಗಿದ್ದು. ಅದಾದಮೇಲೆ ಸರಿ ಅಂತ ಹೇಳ್ಬಿಟ್ಟು ನಮ್ಮ ಡ್ಯಾಡಿ ಇಟ್ಕೊಂಡು ಏನೋ ಕೆಲಸ ಮಾಡ್ತಾಯಿದ್ರು ಆಚೆ. ಅದಕ್ಕೆ ನನಗೆ ಅಲ್ಲೊಂದು ಸ್ವಲ್ಪ ಕಲ್ಲು ಹೊಡೆಯೋದಿತ್ತು, ಅದು ಮರ ಬೆಳೀತಾಯಿತ್ತು, ಅದಕ್ಕೆಲ್ಲ ಅಡ್ಡ ಆಗಿತ್ತು. ಅವಾಗೇ ನೋಡಿದ್ರಿ ನೀವೆಲ್ಲ. ಅದನ್ನೆಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನಾಷ್ಟ ಎಲ್ಲ ಮಾಡಿಬಿಟ್ಟು ಮತ್ತು ನಾನು ಕುತ್ಕೊಂಡು ಎಡಿಟಿಂಗ್ ಮಾಡೋಕ್ಕೆ ಬರಿತಾಯಿದ್ದೆ, ಯಾವ ಥರ ಎಡಿಟಿಂಗ್ ಮಾಡಬೇಕು ಏನೇನು ಅಂತ ಹೇಳ್ಬಿಟ್ಟು. ಪ್ಲ್ಯಾನ್ ಬರಿಬೇಕಾದ್ರೆ ಹಂಗೆ ಬರ್ಕೊಂಡು ಮಲ್ಕೊಂಬಿಟ್ಟೆ ಗೈಸ್. ನಾನು ಅಲ್ಲೇ ನಿದ್ದೆನೇ ಮಾಡಿಬಿಟ್ಟೆ ಅಲ್ಲೇ. ಆಮೇಲೆ ಎಷ್ಟೊತ್ತಲ್ಲಿ 9:30 ಅಥವಾ 10 o'clock ಏನೋ ಆಗಿತ್ತು ಟೈಮು. ಇವಾಗ ಬಂದು 11 o'clock ಟೈಮು. ಅಷ್ಟೊತ್ತಾಯಿತು, 1 hour ಆರಾಮಾಗಿ ಮಲ್ಕೊಂಡಿದ್ದೆ. ಆಮೇಲೆ ಸಡನ್ನಾಗಿ ಒಂದು ಕಾಲ್ ಬಂತು, ಯಾವುದೋ ಕಂಪ್ನಿ ಕಾಲ್. ಇವತ್ತು ಯಾರು ಕಾಲ್ ಮಾಡ್ತಾರೆ ಅಂತ ನಾನು ಹಂಗೆ ಸೈಲೆಂಟ್ ಮಾಡ್ಬಿಟ್ಟು ಮಲ್ಕೊಂಡೆ. ಮತ್ತೆ ಇನ್ನೊಂದು ಸರ್ತಿ ಕಾಲ್ ಬಂತು, ಯಾರೋ ಕಾಲ್ ಮಾಡ್ತವ್ರೆ ಅಂತ ನೋಡಿದ್ರೆ ನಮ್ಮ ಡ್ಯಾಡಿ ಕಾಲ್ ಮಾಡ್ತಾಯಿದ್ರು. ಎತ್ಬಿಟ್ಟು ಹೋಗಿ ಅಲ್ಲೋ ಏನೋ ಅಲ್ಲೇ ಬಾ ಇಲ್ಲಿ ಅಂತ ಹೇಳಿದ್ರು. ಅಲ್ಲಿಗೆ ಹೋದೆ. ಅಲ್ಲೇ ಹೋಗ್ಬಿಟ್ಟು ಇಸ್ಕೊಂಬಂದು ಜಸ್ಟ್ ಇವಾಗ ಮನೇಲಿ ಬಂದು ಕುತ್ಕೊಂಡಿದ್ದೀನಿ ಗೈಸ್. ಇವತ್ತು ಸಂಡೇ. ಇವತ್ತು ನಾನೆಲ್ಲ ಲಾಂಗ್ ರೈಡ್ ಹೋಗ್ಬೋದು ಗಾಡಿನಲ್ಲಿ ಅಂದ್ಕೊಂಡಿದ್ದೆ, ಬಟ್ ಮಿಸ್ ಆಗೋಯ್ತು ಗೈಸ್. ಪರವಾಗಿಲ್ಲ, ಬೇರೆ ಯಾವಾಗಾದರೂ ಹೋಗಬೇಕು. ಆದರೆ ನೆಕ್ಸ್ಟ್ ಸಂಡೇ ಅಥವಾ ಯಾವಾಗಾದರೂ ಪ್ಲ್ಯಾನ್ ಮಾಡೋಣ, ಹೋಗೋಣ. ಅದು ಬಿಟ್ಟರೆ ಇನ್ನೇನಿಲ್ಲ ಗೈಸ್. ಇವತ್ತು ಫುಲ್ ಡೇ ಮನೆಯಲ್ಲೇ ಇರೋದು. ನೋಡಿ ಇವತ್ತು ಏನೇನು ಮಾಡ್ತೀವಿ ಮನೆಯಲ್ಲೇ ಅಂತ ಹೇಳ್ಬಿಟ್ಟು.
ಗಾಯ್ಸ್ ಅದಾದಮೇಲೆ ನಾಷ್ಟ ಮಾಡ್ಕೊಂಡು ಆಚೆ ಬಂದು ಕುತ್ಕೊಂಡಿದ್ದೆ. ನಮ್ಮ ತಮ್ಮ ನೋಡಿದ್ರೆ ಫಿಶ್ ಟ್ಯಾಂಕ್ ತೊಳಿತಾಯಿದ್ದ ಗೈಸ್. ಇವತ್ತು ಸಂಡೇ ಆದರೆ ನಾರ್ಮಲ್ ಇಂಡಿಯನ್ ಕೆಲಸ ಗೈಸ್, ಇದು ಇಂಡಿಯನ್ಸ್ ಮಾತ್ರ ಮಾಡೋಕ್ಕಾಗೋದು. ಏನಾದರೂ ಒಂದೊಂದು ಕೆಲಸ ಇರುತ್ತೆ ಗೈಸ್. ಇದಾದಮೇಲೆ ಮತ್ತೆ ಮಿಷಿನ್ ರೆಡಿ ಮಾಡಿಸ್ಕೊಂಬರಕ್ಕೆ ಹೋಗ್ಬೇಕಂತೆ ನಾನು. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ಫಿಶ್ ಟ್ಯಾಂಕ್ ತೊಳಿತಾರೆ ನಮ್ಮ ತಮ್ಮ ಗೈಸ್. ಅದೆಲ್ಲ ಆದಮೇಲೆ ನಮ್ಮ ತಮ್ಮ ಫಿಶ್ ಟ್ಯಾಂಕ್ ತೊಳಿತಾ ಇದ್ದ. ನಾನು ನೋಡಿ ಗೈಸ್ ಅದಾದಮೇಲೆ ಮಿಷಿನ್ ಎತ್ತಾಕೊಂಡು ಈ ಥರ ನಮ್ಮ ಮಾವ ಜೊತೆ ಬೈಕಲ್ಲಿ ಹೋಗ್ತಾ ಇದ್ದೀನಿ ಗೈಸ್. ದಾರಿನಲ್ಲಿ ಹೋಗ್ಬೇಕಾದ್ರೆ ಇಷ್ಟೊಂದು ಬಿಲ್ಡಿಂಗ್ಸ್ ಆಗೋಗಿದೆಯಾ ಅಂತ ನನಗೆ ಡೌಟ್ ಆಗುತ್ತೆ ಗೈಸ್. ಎಲ್ಲಿ ನೋಡಿದ್ರು ಬರೀ ಬಿಲ್ಡಿಂಗ್ಸ್ ಇದೆ. ಅದಾದಮೇಲೆ ಬರಬೇಕಾದ್ರೆ ರೋಡ್ ಸ್ಥಿತಿ ನೋಡಿ ಗೈಸ್, ಎಲ್ಲ ಕಡೆಯೂ ಸ್ವಿಮ್ಮಿಂಗ್ ಪೂಲ್ ಆಗೋಗಿದೆ. ಇನ್ನು ಮಳೆ ಬಂದರೆ ಆದರೆ ರೋಡ್ ಯಾವುದು ಹಳ್ಳ ಯಾವುದು ಅಂತಲೇ ಗೊತ್ತಾಗಲ್ಲ. ಇದೆಲ್ಲ ಏನೂ ಇಲ್ಲ, ಇನ್ನೂ ದೊಡ್ಡ ಹಳ್ಳಗಳಿದೆ ಗೈಸ್. ಅದೆಲ್ಲ ನಾನು ವಿಡಿಯೋ ಮಾಡಿಲ್ಲ, ಯಾಕಂದರೆ ಅಲ್ಲಿ ಗಾಡಿ ಓಡಿಸ್ತಾಯಿತ್ತು ಮತ್ತು ಈ ಕಡೆ ಮಿಷಿನ್ ಬಾಕ್ಸ್ ಇತ್ತು, ಖಾಲಿ ಬಾಕ್ಸು, ಅದಕ್ಕೆ ಅದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ಗೈಸ್. ಅದೆಲ್ಲ ಆದಮೇಲೆ ಈ ಕಡೆ ನೋಡಿ ಮತ್ತೆ ಬಿಲ್ಡಿಂಗ್ಸ್. ಅದಾದಮೇಲೆ ಈ ಥರ ಒಂದು ವ್ಯೂ ಎಂಜಾಯ್ ಮಾಡಿಕೊಂಡು ಮತ್ತೆ ನಮ್ಮ ಪಯಣ ಮನೆ ಕಡೆ ಹೋಗ್ತಾಯಿದ್ದೀರಿ ಗೈಸ್. ನಾವು ರೋಡಲ್ಲಿ ಹೋಗ್ತಾಯಿದ್ದೀರೋ ತೋಪಲ್ಲಿ ಹೋಗ್ತಾಯಿದ್ದೀರೋ ನನಗಂತೂ ಗೊತ್ತಾಗ್ತಾ ಇಲ್ಲ, ಬರೀ ಕಾಡಿದೆ ಇಲ್ಲಾದರೆ. ಸೊ ಓಕೆ ಗೈಸ್, ಮತ್ತೆ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಸೊ ಹಾಯ್ ಹಲೋ ಗೈಸ್. ಅಲ್ಲಿಂದ ಮಿಷಿನ್ ಎಲ್ಲ ರೆಡಿ ಮಾಡಿಸ್ಕೊಂಡು ಆ ಥರ ಕಿತ್ತೋಗಿರೋ ರೋಡ್ಗಳಲ್ಲೇ ಮತ್ತು ಮನೆಗೆ ಬಂದು ಇವಾಗ ತಾನೆ, ಅಂದರೆ ಆಯಿತು 1 ಅವರ್ ಆಯಿತು. 1 ಅವರ್ ಆದಮೇಲೆ ಮನೆಗೆ ಬಂದುಬಿಟ್ಟು ಇವಾಗ ತಾನೆ ಮನೆ ಮೇಲೆಗೆ ಹೋಗ್ತಾಯಿದ್ದೀನಿ ಗೈಸ್. ಊಟ ಮಾಡಿಬಿಟ್ಟು ಬನ್ನಿ ಗೈಸ್, ಮನೆ ಮೇಲೆ ಹೋಗಿ ಸಿಗ್ತೀನಿ. ಗೈಸ್ ಅಲ್ಲಿಂದ ಮನೆ ಮೇಲೆ ಬಂದು ಇವಾಗ ತಾನೆ ಅಲ್ಲಿಂದ ಮನೆ ಮೇಲೆ ಬಂದುಬಿಟ್ಟು ಊಟ ಮಾಡಿಬಿಟ್ಟು ಬಂದೆ ಗೈಸ್. ಇವಾಗ ತಾನೆ ಚಪಾತಿ ಮತ್ತು ಮುದ್ದೆ ಮಾಡಿದ್ರು, ತಿಂದ್ಬಿಟ್ಟು ನೋಡಿ ಇಷ್ಟು ದಿವಸ ಆದಮೇಲೆ ಮೂನ್ ಬಂದಿದೆ. ಇವತ್ತು ಕಾಣಿಸ್ತಾ ಇದೆಯಾ ಮೂನು, ಇವತ್ತು ಬಂದಿದೆ. ಸೊ ಇವತ್ತು ನೋಡಿದ್ರಿ ಗೈಸ್ ಸಂಡೇ ಏನೇನು ಮಾಡಿದೆ ಅಂತ. ಬೆಳಗ್ಗೆ ಎದ್ದಿದ ತಕ್ಷಣ ಅಲ್ಲಿ ಯಾವುದೋ ಕಲ್ಲಿತ್ತು, ಅದನ್ನೆಲ್ಲ ಹೊಡೆದುಬಿಟ್ಟು ಮತ್ತೆ ಎಲ್ಲ ಒಂದು ಗಿಡ ಹುತ್ತಿದ್ರಿ. ಇಲ್ಲೇ ಇದೆ ಗೈಸ್, ಅದು ಕಾಣಿಸಲ್ಲೋ ಗೊತ್ತಿಲ್ಲ. ಕಾಣಿಸುತ್ತೆ ಗೈಸ್ ನೋಡಿ, ಗಾಡಿ ಪಕ್ಕದಲ್ಲಿ ಆ ಮರ ಇದೆಯಲ್ಲ, ಆ ಮರದ ಹತ್ರ ಹುತ್ತಿರೋದು. ಇವಾಗ ಕಾಣಿಸಲ್ಲ, ಕತ್ತಲೆ ಇದೆ, ಆಮೇಲೆ ತರಿಸ್ತೀನಿ. ಸೊ ಇವತ್ತು ನೋಡಿದ್ರಿ ಏನೇನಾಯಿತು. ಬೆಳಗ್ಗೆ ಎದ್ದಿದ ತಕ್ಷಣ ಕಲ್ಲೆಲ್ಲ ಹೊಡೆದ್ರಿ. ಅದಾದಮೇಲೆ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಓಡಾಡಿಬಿಟ್ಟು ಮತ್ತು ಹೋಗ್ಬಿಟ್ಟು ಬಂದೆ ಗೈಸ್. ಆಮೇಲೆ ಬಂದಮೇಲೆ ಒಂದು ಸ್ವಲ್ಪ ಕೆಲಸಗಳಿತ್ತು ಮನೆಯದು, ಅದೆಲ್ಲ ಮುಗಿಸ್ಕೊಂಡು ಮತ್ತು ಮಿಷಿನ್ ರೆಡಿ ಮಾಡ್ಸೋಕೆ ಹೋಗಿದ್ದೆ. ಮಿಷಿನ್ ಎಲ್ಲ ರೆಡಿ ಮಾಡಿಸ್ಕೊಂಬಂದು, ಮಿಷಿನ್ ರೆಡಿ ಆಗಿಲ್ಲ, ನಾಳೆ 11 ಗಂಟೆಗೆ ಬಾ ಅಂತ ಹೇಳಿದ್ರು. ಅಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್, ಸೊ ಅದಕ್ಕೆ ಅಲ್ಲಿ ವ್ಲಾಗ್ ಮಾಡಿಲ್ಲ. ಮಿಷಿನ್ ನಾಳೆ ಕೊಡ್ತೀನಿ ಅಂದರು, ಸೊ ಅದಕ್ಕೆ ಅಲ್ಲಿಂದ ವಾಪಸ್ ಬಂದು ಊಟ ಎಲ್ಲ ಮಾಡಿಬಿಟ್ಟು ಇವಾಗ ತಾನೇ ಮನೆ ಮೇಲೆ ಬಂದೆ ಗೈಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ಮತ್ತು ನಾಳೆ ಭೇಟಿಯಾಗೋಣ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಷ್ಟೇ.